ಮತದಾನ ಚುನಾವಣೆ ಸ್ಪರ್ಧೆ ಮೂಲಭೂತ ಹಕ್ಕಲ್ಲ, ಇವು ಕೇವಲ ಶಾಸನಬದ್ಧ ಹಕ್ಕುಗಳಷ್ಟೇ ಎಂದ ಸುಪ್ರೀಂ ಕೋರ್ಟ್. ಮತದಾನ ಚುನಾವಣೆ ಸ್ಪರ್ಧೆ ಮೂಲಭೂತ ಹಕ್ಕಲ್ಲ, ಇವು ಕೇವಲ ಶಾಸನಬದ್ಧ ಹಕ್ಕುಗಳಷ್ಟೇ ಅಂತ ಸುಪ್ರೀಂ ಹೇಳ್ತಾ ಇದೆ. ನ್ಯಾಯಮೂರ್ತಿ ನಾಗರತ್ನ ಮತ್ತು ಆರ್ ಮಹದೇವನ್ ಅವರಿದ್ದ ಪೀಠ ರಾಜಸ್ಥಾನ ಹೈಕೋರ್ಟ್ ನೀಡಿದ್ದ ಆದೇಶ ರದ್ದುಗೊಳಿಸಿದ ಸುಪ್ರೀಂ, ರಾಜಸ್ಥಾನದ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಒಕ್ಕೂಟ ಚುನಾವಣೆಗೆ ಸಂಬಂಧಿಸಿದಂತೆ ವಿವಾದ ಉಂಟಾಗಿತ್ತು. ಚುನಾವಣೆಗೆ ಸ್ಪರ್ಧಿಸಲು ಕನಿಷ್ಠ ಪ್ರಮಾಣದ ಹಾಲು ಪೂರೈಕೆ ಈ ನಿಯಮವನ್ನ ರದ್ದುಗೊಳಿಸಿದ್ದ ರಾಜಸ್ಥಾನ ಹೈಕೋರ್ಟ್. ಅದನ್ನ ಪ್ರಶ್ನಿಸಿ ಸುಪ್ರೀಂ ಮೆಟ್ಟಿಲೇರಿದ್ದ ಅರ್ಜಿದಾರರು. ಈ ವೇಳೆ ವಾದ ಪ್ರತಿವಾದವನ್ನ ಆಲಿಸಿದ ನ್ಯಾಯಾಧೀಶರು, ಮತದಾನ ಜನರ ಮೂಲಭೂತ ಹಕ್ಕಲ್ಲ, ಅದು ಶಾಸನಬದ್ಧ ಹಕ್ಕು ಅಂತ ಆದೇಶವನ್ನ ಹೊರಡಿಸಿದೆ. ಚುನಾವಣೆ ಸ್ಪರ್ಧಿಸುವುದು ಮತ್ತು ಮತದಾನ ಮಾಡುವುದು ಜನರ ಮೂಲಭೂತ ಹಕ್ಕಲ್ಲ ಎಂದು ಸುಪ್ರೀಂ ಕೋರ್ಟ್ನ ಜಸ್ಟಿಸ್ ನಾಗರತ್ನ ಮತ್ತು ಆರ್ ಮಹದೇವನ್ ಅವರಿದ್ದ ಪೀಠ ಹೇಳಿಕೆಯನ್ನ ಕೊಟ್ಟಿದೆ. ರಾಜಸ್ಥಾನ ಜಿಲ್ಲಾ ಹಾಲು ಉತ್ಪಾದಕರ ಚುನಾವಣಾ ನಿಯಮಗಳ ಕುರಿತ ಪ್ರಕರಣದ ವಿಚಾರಣೆ ವೇಳೆ ಕೋರ್ಟ್ ಈ ರೀತಿ ಹೇಳಿಕೆಯನ್ನ ಕೊಟ್ಟಿದೆ. ಚುನಾವಣೆಗೆ ಸ್ಪರ್ಧಿಸುವ ಮತ್ತು ಮತದಾನದ ಬಗ್ಗೆ ಇರುವ ನಿಯಮ ಸಂವಿಧಾನದ ಮೂಲಭೂತ ಹಕ್ಕುಗಳಲ್ಲಿ ಉಲ್ಲೇಖ ಆಗಿಲ್ಲ. ಯಾವ ಕಾರಣಕ್ಕೆ? ಪ್ರಕರಣ ಏನಿತ್ತು? ರಾಜಸ್ಥಾನ ಪ್ರಕರಣ ಏನಿತ್ತು ಅಂತ ಗಮನಿಸೋದಾದ್ರೆ, ರಾಜಸ್ಥಾನ ಜಿಲ್ಲಾ ಹಾಲು ಉತ್ಪಾದಕರ ಸಂಘದ ಚುನಾವಣೆಯಲ್ಲಿ ಸಹಕಾರ ಸಂಘಗಳ ಕಾಯ್ದೆ ಅಡಿಯಲ್ಲಿ ಹಾಕಿರುವ ಅರ್ಹತೆ ಉಪನಿಯಮಗಳನ್ನು ಪ್ರಶ್ನಿಸಿ ಪ್ರಾಥಮಿಕ ಒಕ್ಕೂಟಗಳು ಅರ್ಜಿ ಸಲ್ಲಿಸಿದ್ದು, ಅಲ್ಲಿನ ಹೈಕೋರ್ಟ್ ಅದನ್ನ ಕಿತ್ತು ಹಾಕುವಂತೆ ಆದೇಶವನ್ನ ನೀಡಿತ್ತು. ಇದರಿಂದ ನಿಯಮ ಮತ್ತೆ ಬದಲಾವಣೆ ಆಗಿದ್ದು, ಹಲವರು ಸುಪ್ರೀಂ ಮೆಟ್ಟಿಲೇರಿದ್ದರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಇದೀಗ ಆದೇಶವನ್ನ ನೀಡಿದೆ. ಇದು ಮೂಲಭೂತ ಹಕ್ಕಲ್ಲ, ಶಾಸನಬದ್ಧ ಹಕ್ಕಾಗುತ್ತೆ ಅಂತ.